ಇಮ್ಮಡಿ ಪುಲಿಕೇಶಿ. ಅವರ ಜೀವನ, ಆಡಳಿತ ಮತ್ತು ಯುದ್ಧತಂತ್ರಗಳು ಇಂದಿಗೂ ಇತಿಹಾಸಗಾರರಿಗೆ ಅಧ್ಯಯನದ ವಿಷಯವಾಗಿವೆ. ಈ ಕಥೆ ಅವರ ಬದುಕಿನ ಅಜರಾಮರ ಕ್ಷಣಗಳನ್ನು ಕನ್ನಡದ ಭಾವಭರಿತ ಶೈಲಿಯಲ್ಲಿ ವಿವರಿಸುತ್ತದೆ. ಬಾದಾಮಿಯ ಬಾಲಪುಲಿಕೇಶಿ. ಬಾದಾಮಿಯ ಕೆಂಪು ಕಲ್ಲಿನ ತೊಗರಿಗಳ ನಡುವೆ ಹಳೆಯ ಕೋಟೆಗೋಡೆಯ ನೆರಳಿನಲ್ಲಿ ಬೆಳೆದ ಪುಟ್ಟ ಬಾಲಕನಾಗಿದ್ದ ಪುಲಿಕೇಶಿ. ಬಾಲ್ಯದಲ್ಲೇ ಕುದುರೆ ಸವಾರಿ, ಕತ್ತಿ ಹಿಡಿದು ಅಭ್ಯಾಸ, ರಾಜ್ಯದ ಪ್ರಜೆಗಳ ಜೀವನಜ್ಞಾನ ಇವೆಲ್ಲವನ್ನೂ ತಿಳಿಯಲು ಅಪಾರ ಆಸಕ್ತಿ ಹೊಂದಿದ್ದ. ಅರಮನೆಯ ಪಂಡಿತರೊಂದಿಗೆ ಸಂಸ್ಕೃತ, ಪ್ರಾಕೃತ ಮತ್ತು ಕನ್ನಡ ಭಾಷೆಗಳಲ್ಲೂ ಜ್ಞಾನಗಳಿಸಿದ್ದ. ಅವರ ತಂದೆಯಾದ ಕೀರ್ತಿವರ್ಮನ ನಿಧನದ ನಂತರ ರಾಜ್ಯದಲ್ಲಿ ರಾಜಕೀಯ ಗೊಂದಲ ತಲೆದೋರಿತು. ಅಣ್ಣನಾದ ಮಂಗಲೇಶನು ಸಿಂಹಾಸನಕ್ಕೇರಲು ಬಯಸಿದ. ಆದರೆ ಪ್ರಜೆಗಳ ಹೃದಯ ಪುಲಿಕೇಶಿಯ ಕಡೆ ತಿರುಗಿತ್ತು. ಅವರ ಧೈರ್ಯ, ಜಾಣ್ಮೆ, ಪ್ರಾಮಾಣಿಕತೆ ಪ್ರಜೆಗಳಿಗೆ ಇಷ್ಟವಾಗಿತ್ತು. ಮಂಗಲೇಶ ಮತ್ತು ಪುಲಿಕೇಶಿ ನಡುವೆ ನಡೆದ ಈ ಸಂಘರ್ಷವು ಕೇವಲ ಸಿಂಹಾಸನಕ್ಕಾಗಿ ಅಲ್ಲ, ಅದು ರಾಜ್ಯದ ಭವಿಷ್ಯಕ್ಕಾಗಿ. ಕೊನೆಗೆ ಪುಲಿಕೇಶಿ ತನ್ನ ಸ್ವಭಾವದ ಧೈರ್ಯ ಮತ್ತು ಸಮರ್ಥ ಯುದ್ಧತಂತ್ರದಿಂದ ಮಂಗಲೇಶನನ್ನು ಸೋಲಿಸಿ ಚಾಲುಕ್ಯ ಸಾಮ್ರಾಜ್ಯದ ಅಧಿಕೃತ ರಾಜನಾದ. ಇದು ಅವರ ಜೀವನದ ಮೊದಲ ದೊಡ್ಡ ಜಯ. ಸಾಮ್ರಾಜ್ಯ ಪಾಲನದ ಆರಂಭ. ಸಿಂಹಾಸನಕ್ಕೇರಿದ ಮೊದಲ ದಿನವೇ ಪುಲಿಕೇಶಿ ಪ್ರಜೆಗಳ ಕಡೆಗೆ ನಿಂತು, ನಮ್ಮ ದೇಶ ನಮ್ಮ ಹೃದಯ, ಪ್ರಜೆಗಳ ಸುಖವೇ ರಾಜನ ಯಶಸ್ಸು ಎಂದು ಘೋಷಿಸಿದ. ಅದೇ ಕ್ಷಣದಲ್ಲಿ ಅವರ ಆಡಳಿತದ ಸ್ವರೂಪ ಸ್ಪಷ್ಟವಾಯಿತು. ರಾಜ್ಯದಲ್ಲಿ ನೂರಾರು ವ್ಯಾಪಾರಿಗಳು, ಕೃಷಿಕರು, ಕಲಾವಿದರು, ಯೋಧರು ಬದುಕುತ್ತಿದ್ದರು. ಎಲ್ಲರಿಗೂ ಸಮಾನ ನ್ಯಾಯ, ಸುರಕ್ಷತೆ ಮತ್ತು ಅವಕಾಶಗಳನ್ನು ಒದಗಿಸುವುದು ಅವರ ಮೊದಲ ಆದ್ಯತೆ. ಅವರು ರಾಜ್ಯವನ್ನು 4 ಪ್ರಮುಖ ವಿದ್ಯಾಕೇಂದ್ರಗಳಾಗಿ ವಿಸ್ತರಿಸಿದರು. ಐಹೊಳೆ, ಶಾಸನಗಳು ಮತ್ತು ಕಲೆಗಳ ಕೇಂದ್ರ. ಬಾದಾಮಿ, ಆಡಳಿತ ಹಾಗೂ ಯುದ್ಧ ಶಿಕ್ಷಣದ ಕೇಂದ್ರ. ಪಟ್ಟದಕ್ಕಲ್, ದೇವಾಲಯ ನಿರ್ಮಾಣದ ಶಿಲ್ಪಶಾಲೆ. ಮೇಲುಕೋಟೆ, ಸಾಹಿತ್ಯ ಮತ್ತು ಜ್ಞಾನ ಕೇಂದ್ರ. ರಾಜ್ಯದಲ್ಲಿ ಯಾವುದೇ ಸಮಸ್ಯೆ ಆದರೂ ಪುಲಿಕೇಶಿಯ ಕಿವಿಗೆ ಬಂದಾಗ ತಕ್ಷಣವೇ ಅದನ್ನು ಪರಿಹರಿಸಲು ಮುಂದೆ ನರ್ತಿಸುತ್ತಿದ್ದ. ರಾತ್ರಿ ಹೊತ್ತು ಸಾಮಾನ್ಯ ಪ್ರಜೆಗಳ ವೇಷದಲ್ಲಿ ಗ್ರಾಮಗಳಿಗೆ ತೆರಳಿ ಜನರ ಜೀವನವನ್ನು ಸ್ವತಃ ಪರಿಶೀಲಿಸುತ್ತಿದ್ದ ರಾಜ ದಕ್ಷಿಣ ಭಾರತಕ್ಕೆ ಅಪರೂಪ. ಶತ್ರು ರಾಜ್ಯಗಳ ಕಣ್ಣಿನ ಮುಳ್ಳಾಡ ಪುಲಿಕೇಶಿ. ಚಾಲುಕ್ಯ ಸಾಮ್ರಾಜ್ಯದ ಸಮೃದ್ಧಿ ಹೆಚ್ಚಾಗುತ್ತಿದ್ದಂತೆ ಸುತ್ತಲಿನ ರಾಜ್ಯಗಳಲ್ಲಿ ಅಸೂಯೆ ಮತ್ತು ಭಯ ಹುಟ್ಟಿತು. ಉತ್ತರದಲ್ಲಿ ಬಲಿಷ್ಠ ನಂದರು, ಪೂರ್ವ ದಿಕ್ಕಿನಲ್ಲಿ ಕದನಪ್ರಿಯ ಪಲ್ಲವರು, ಪಶ್ಚಿಮದಲ್ಲಿ ಶಕ್ತಿಶಾಲಿ ಕದಂಬರು ಎಲ್ಲರೂ ಚಾಲುಕ್ಯರ ಮೇಲೆ ಕಣ್ಣಿಟ್ಟಿದ್ದರು. ಆದರೆ ಪುಲಿಕೇಶಿ ಯುದ್ಧಭೂಮಿಯಲ್ಲಿ ಮನುಷ್ಯನಲ್ಲ, ಮೃಗ. ಅವರ ತಂತ್ರಗಳಲ್ಲಿ 3 ವಿಶೇಷ ಗುಣಗಳಿದ್ದವು. ಮೊದಲಿಗೆ, ಆಕ್ರಮಣಕ್ಕೆ ಮುಂಚೆ ಆಲೋಚನೆ. ಎರಡನೆಯದು, ಸೇನೆಯ ಏಕತೆಯನ್ನು ಕಾಪಾಡುವ ಶಕ್ತಿ. ಮೂರನೆಯದು, ಶತ್ರುವನ್ನು ಗೌರವಿಸುವ ಸತ್ಯನಿಷ್ಠತೆ. ಪಲ್ಲವರ ರಾಜ ಮಹೇಂದ್ರವರ್ಮನು ಚಾಲುಕ್ಯರ ಸೇನೆಯ ಬಗ್ಗೆ ಕೇಳಿ ಬೆಚ್ಚಿಬಿದ್ದಿದ್ದನು. ಅನೇಕ ಬಾರಿ ಪುಲಿಕೇಶಿಯ ಮೇಲೆ ದಾಳಿ ಮಾಡಿದರೂ ಪ್ರತಿದಾನವಾಗಿ ಅವರ ಸೇನೆ ನಾಶವಾಯಿತು. ಪುಲಿಕೇಶಿ ತನ್ನ ಯುದ್ಧರಂಗದ ಸಾಮರ್ಥ್ಯದಿಂದ ದಕ್ಷಿಣದ ಎಲ್ಲಾ ರಾಜರಿಗೂ ಚಾಲುಕ್ಯ ಸಾಮ್ರಾಜ್ಯ ಅಪ್ರಾಪ್ಯ ಎಂಬ ಸಂದೇಶ ಕಳುಹಿಸಿದ. ನರ್ಮದಾ ನದಿ, ಪುಲಿಕೇಶಿಯ ಗರಿ. ಉತ್ತರ ಭಾರತದ ಬೃಹತ್ ಸಾಮ್ರಾಟರು ದಕ್ಷಿಣವನ್ನು ತಮ್ಮ ಆಳ್ವಿಕೆಗೆ ಒಳಪಡಿಸಲು ಪ್ರಣಾಳಿಕೆ ಹಾಕಿದರು. ಲಕ್ಷಾಂತರ ಸೈನಿಕರ ಸೇನೆಯೊಂದಿಗೆ ಅವರು ನರ್ಮದಾ ನದಿಯವರೆಗೆ ಬಂದು ಬೀಗಿದರು. ದಕ್ಷಿಣದ ಎಲ್ಲಾ ರಾಜ್ಯಗಳು ಬೆಚ್ಚಿಬಿದ್ದವು. ಯಾರು ಈ ಸಾಮ್ರಾಟನನ್ನು ಎದುರಿಸಬಲ್ಲರು ಎಂದು. ಆ ಸಮಯದಲ್ಲಿ ಪುಲಿಕೇಶಿ ತನ್ನ ಸೇನೆಯನ್ನು ಕರೆದು, ನಮ್ಮ ನಾಡಿಗೆ ಯಾರು ಬೆದರಿಕೆ ತಂದರೂ ನರ್ಮದೆಯ ಈ ತೀರವೇ ಅವರ ಅಂತ್ಯ ಎಂದು ಘೋಷಿಸಿದ. ನರ್ಮದೆಯ ತೀರದಲ್ಲಿ ನಡೆದ ಯುದ್ಧ ಈತನಿಕ ದಕ್ಷಿಣ ಭಾರತದ ಇತಿಹಾಸದಲ್ಲೇ ಅತಿದೊಡ್ಡ ರಣರಂಗ. ಬಿಲ್ಲುಗಳ ಗದ್ದಲ, ಕುದುರೆಗಳ ಸದ್ದು, ಗಜಪಡೆಯ ಘರ್ಜನೆ ಇವೆಲ್ಲವೂ ಆ ಅರಣ್ಯವನ್ನು ರಣಭೂಮಿಯನ್ನಾಗಿ ಮಾಡಿತ್ತು. ಪುಲಿಕೇಶಿ ತನ್ನ ಸೇನೆಯ ಮುಂದೆ ನಿಂತು ಸಾಹಸಿಗಳಲ್ಲಿ ಸಾಹಸಿಯಾಗಿ ಹೋರಾಡಿದರು. ಯುದ್ಧದ ಅಂತ್ಯದಲ್ಲಿ ಉತ್ತರದ ಸಾಮ್ರಾಟ ಸಂಪೂರ್ಣ ಸೋತು ಹಿಂದಕ್ಕೆ ಓಡಿಬಿಟ್ಟನು. ಈ ಜಯದ ನಂತರ ಪುಲಿಕೇಶಿಗೆ ದಕ್ಷಿಣ ಪಥೇಶ್ವರ ಎಂಬ ಬಿರುದು ದೊರಕಿತು. ದಕ್ಷಿಣದ ಪಾಲಕ. ಕಲೆ, ಸಾಹಿತ್ಯ ಮತ್ತು ಸಂಸ್ಕೃತಿಯ ಚಿನ್ನದ ಯುಗ. ಪುಲಿಕೇಶಿ ಕೇವಲ ಯೋಧನಲ್ಲ, ಅದ್ಭುತ ಕಲಾಭಿಮಾನಿ. ಅವರ ಆಡಳಿತದಲ್ಲಿ ಐಹೊಳೆ 100ಕ್ಕೂ ಹೆಚ್ಚು ದೇವಾಲಯಗಳ ನಿರ್ಮಾಣಕ್ಕೆ ನೆಲೆ, ಬಾದಾಮಿ ಗುಹೆಗಳು ಶಿಲ್ಪಕಲೆಯ ಆಭರಣ, ಪಟ್ಟದಕ್ಕಲ್ ವಿಶ್ವ ಸಂಸ್ಕೃತಿಯ ಕೇಂದ್ರವಾಯಿತು. ಅವರ ಕೋಟ್ನಲ್ಲಿ
ಜ್ಞಾನಿಗಳನ್ನು ಗೌರವಿಸಿ ಪದವಿ ನೀಡಲಾಗುತ್ತಿತ್ತು. ವಿದ್ವಾಂಸರು, ಶಿಲ್ಪಿಗಳು, ನೃತ್ಯಗಾರರು, ಸಂಗೀತಗಾರರು ಎಲ್ಲರೂ ಚಾಲುಕ್ಯ ಸಾಮ್ರಾಜ್ಯದಲ್ಲಿ ಮನೆ ಮಾಡಿದರು. ಚೀನಾದ ಪ್ರವಾಸಿ ಹ್ಯುಯೆನ್ ತ್ಸಾಂಗ್ ಕೂಡ ಪುಲಿಕೇಶಿಯ ದೇಶಕ್ಕೆ ಬಂದು, ಈ ರಾಜನ ನ್ಯಾಯ, ಶೌರ್ಯ ಮತ್ತು ಜನಪ್ರೀತಿ ಜಗತ್ತಿನಲ್ಲಿ ಅಪರೂಪ ಎಂದು ಬರೆದಿದ್ದ. ಪಲ್ಲವ ಚಾಲುಕ್ಯ ಅಂತಿಮ ಮಹಾಯುದ್ಧ. ಪುಲಿಕೇಶಿಯ ಶತ್ರುಗಳಲ್ಲಿ ಪಲ್ಲವರು ಪ್ರಮುಖರು. ಅನೇಕ ಜಗಳದ ನಂತರ ಪಲ್ಲವರ ಹೊಸ ರಾಜ ನರಸಿಂಹವರ್ಮನು ತನ್ನ ತಂದೆಯ ಸೋಲಿನ ಪ್ರತೀಕಾರಕ್ಕಾಗಿ ಬೃಹತ್ ಸೇನೆ ರಚಿಸಿ ಚಾಲುಕ್ಯ ರಾಜ್ಯದ ಮೇಲೆ ದಾಳಿ ಮಾಡಿದ. ಯುದ್ಧಗಳು ತಿಂಗಳಗಟ್ಟಲೆ ಸಾಗಿದವು. ಪುಲಿಕೇಶಿ ತನ್ನ ಪೂರ್ಣ ಶಕ್ತಿಯಿಂದ ಎದುರಿಸಿದರೂ ಸೇನೆಯ ಸಂಖ್ಯೆ ಕಡಿಮೆಯಾಗುತ್ತಾ ಹೋಗಿತ್ತು. ಕೊನೆಗೆ ಬಾದಾಮಿಯ ಕೋಟೆಯ ಬಳಿ ಭೀಕರ ಯುದ್ಧ ಜರುಗಿತು. ರಾಜ್ಯ ನೆಲಕಚ್ಚುತ್ತಿದ್ದರೂ ಪುಲಿಕೇಶಿ ಹಿಂಜರಿಯಲಿಲ್ಲ. ರಾಜ್ಯ ಕಳೆದುಕೊಂಡರೂ ಸರಿ, ಆದರೆ ನಮ್ಮ ಮಣ್ಣಿನ ಗೌರವ ಕಳೆದುಕೊಳ್ಳಬಾರದು ಎಂಬುದು ಅವರ ಅಂತಿಮ ಮಾತು ಎಂಬುದು ಜನಪ್ರಚಾರ. ಈ ಯುದ್ಧದಲ್ಲಿ ಪುಲಿಕೇಶಿ ವೀರಮರಣ ಹೊಂದಿದರೆಂಬ ಇತಿಹಾಸದ ನಂಬಿಕೆ. ಆದರೆ ಅವರ ಸಾವು ಮಹಾಯೋಧನ ಮರಣ, ಅಮರತೆ ನೀಡಿದ ಮರಣ. ಪುಲಿಕೇಶಿಯ ಪರಂಪರೆ ಇಂದಿಗೂ ಕೂಡ ಬಾದಾಮಿ ಕಲ್ಲುಗುಹೆಗಳಲ್ಲಿ, ಪಟ್ಟದಕ್ಕಲ್ ದೇವಾಲಯಗಳಲ್ಲಿ, ಐಹೊಳೆ ಶಾಸನಗಳಲ್ಲಿ, ಕನ್ನಡ ನಾಡಿನ ಹೃದಯಗಳಲ್ಲಿ ಪುಲಿಕೇಶಿಯ ಶೌರ್ಯ ಪ್ರತಿಧ್ವನಿಸುತ್ತದೆ. ಅವರು ಕೇವಲ ರಾಜರಲ್ಲ, ಕನ್ನಡದ ರಕ್ಷಕ, ದಕ್ಷಿಣ ಭಾರತದ ಕೀರ್ತಿ ಶಿಖರ ಮತ್ತು ಶೌರ್ಯದ ದಂತಕಥೆ. ಇಮ್ಮಡಿ ಪುಲಿಕೇಶಿಯ ಹೆಸರು ಕಾಲಕ್ಕೆ ಮೀರಿದ ಬೆಳಕು, ಯುಗಯುಗಾಂತರಗಳಿಗೂ ಕನ್ನಡಿಗನ ಹೆಮ್ಮೆಯ ಪ್ರತೀಕ.